ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಮನೆಯಲ್ಲಿ ನೆಮ್ಮದಿ ಇಲ್ಲವೇ, ಇದಕ್ಕೆ ಮೂಲ ಕಾರಣ ಏನು ಮತ್ತು ಅದಕ್ಕೆ ಪರಿಹಾರ ಏನು ಎಂಬುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮನೆಯಲ್ಲಿ ನೆಮ್ಮದಿ ಅಂದರೆ ದಾಂಪತ್ಯ ಕಲಹ ಅಂತ ಹೇಳ್ಬೋದು. ದಾಂಪತ್ಯದಲ್ಲಿ ಮನೆಗೆ ಬಂದ ತಕ್ಷಣ ಗಂಡಸರಿಗೆ ನೆಮ್ಮದಿ ಕಳೆದುಕೊಳ್ಳುವಂಥದ್ದು, ಮಕ್ಕಳಿಂದ ಕಿರಿಕಿರಿ ಆಗಿರುವಂಥದ್ದು, ಹೆಂಡತಿಯಿಂದ ಕಿರಿಕಿರಿ ಆಗುವಂಥದ್ದು, ಇಲ್ಲ ಮನೆ ತಂದೆ ತಾಯಿಗಳಿಂದ ತೊಂದರೆ ಆಗಿರುವಂಥದ್ದು, ಅಕ್ಕ ತಂಗಿರಿಂದ ಅಣ್ಣ ತಮ್ಮದಿಂದ ಸಮಸ್ಯೆ ಆಗಿರುವಂಥದ್ದು, ಈ ಥರ ನಾನಾ ರೀತಿಯಿಂದ ಮನೆಯಲ್ಲಿ ಇದ್ದವರಿಂದ ಸಮಸ್ಯೆ ಅನುಭವಿಸ್ತಾ ಇರ್ತೀರ. ಯಾಕಾದರೂ ಮನೆಗೆ ಬಂದು ಅಂತ ಜಿಗುಪ್ಸೆ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಮನೆಯಿಂದ ಹೊರಡೆ ಹೋದರೂ ಸಮಸ್ಯೆ ಇರುತ್ತೆ, ಮನೆಯಿಂದ ಒಳಗೆ ಬಂದರೂ ಕೂಡ ಸಮಸ್ಯೆ. ಈ ಥರ ಸಮಸ್ಯೆ ನಾನಾ ರೀತಿಯಲ್ಲಿ ಕೆಲವರು ಅನುಭವಿಸ್ತಾ ಇರ್ತಾರೆ. ಈ ಥರ ಸಮಸ್ಯೆಗಳು ಎಲ್ಲರ ಜೀವನದಲ್ಲಿ ಸರ್ವಸಾಮಾನ್ಯ. ಅದಕ್ಕೆ ಕಾರಣ ಏನು? ಮುಖ್ಯವಾಗಿ ಬೇರೆ ಬೇರೆ ರೀತಿಯಲ್ಲಿ ಕಾರಣ ಇರುತ್ತೆ. ಮಾಂತ್ರಿಕ ದೋಷದ ಕಾರಣಗಳು ಇರುತ್ತೆ. ಇನ್ನೊಂದು ನೆಗೆಟಿವ್ ಎನರ್ಜಿ, ಶೂದ್ರ ಶಕ್ತಿಗಳ ಒಂದು ಪ್ರಭಾವದಿಂದಲೂ ಕೂಡ ಈ ಸಮಸ್ಯೆ ಅನುಭವಿಸ್ತಿರ್ಬೋದು. ಹಾಗೆ ವಾಸ್ತು ದೋಷದ ಸಮಸ್ಯೆಯಿಂದಲೂ ಕೂಡ ಈ ಸಮಸ್ಯೆ ಅನುಭವಿಸ್ತಿರ್ಬೋದು. ಮೂಲವಾಗಿ ಯಾವ ರೀತಿಯಿಂದ ನೀವು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಎಂಬುದಾಗಿ ನಾವು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಆ ಪರಿಶೀಲನೆ ಮಾಡಿದ ನಂತರ ಅದಕ್ಕೆ ಪರಿಹಾರವಾಗಿ ಏನು ಮಾಡಬೇಕು ಅಂದರೆ, ಮನೆಯ ಹೆಣ್ಣು ಮಕ್ಕಳು ಮನೆಯನ್ನು ಯಾವಾಗಲೂ ಶುಚಿಯಾಗಿಟ್ಕೊಳ್ಬೇಕು. ಹಾಗೆಯೇ ಮನೆ ಅಂದರೆ ಮನೆಯ ಪೂರ್ತಿ ಮಾಡ್ಕೋಬೇಕು. ಹಾಗೆಯೇ ದೇವರ ಕೋಣೆಯನ್ನು ಕೂಡ ಶುಚಿಯಾಗಿಟ್ಕೋಬೇಕು. ದೇವರ ಪೂಜೆ ದಿನನಿತ್ಯ ಮಾಡದೇ ಇದ್ದರೆ, ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆಗೆ ದೇವರಿಗೆ ನೈವೇದ್ಯ ಇಡದೇ ಇದ್ದರೆ, ಹಾಗೆಯೇ ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮ ನೀರು ಹಾಕಿ ತೊಳೆದು ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡದೇ ಇದ್ದರೆ, ಇದರಿಂದ ಕೆಲವು ಮನೆಯ ನೆಮ್ಮದಿಗೆ ಹಾಳಾಗುವಂಥ ಕೆಲವು ಲಕ್ಷಣಗಳು ಇರ್ಬೋದು. ಇದರಿಂದ ದರಿದ್ರ ಕೂಡ ಆವರಿಸುತ್ತೆ. ಇನ್ನು ಇದರಿಂದ ಬೇರೆ ಬೇರೆ ರೀತಿಯ ಸಮಸ್ಯೆ ಕೂಡ ಅನುಭವಿಸ್ತಾ ಇರ್ತೀರ. ಹಾಗಾಗಿ ಇದಕ್ಕೆ ಪರಿಹಾರವಾಗಿ ಒಂದು ವಿಶೇಷವಾದ ದಿಗ್ಬಂಧನ ಪೂಜೆಯನ್ನು ಮಾಡಿಸ್ಬೇಕಾಗತ್ತೆ. ಸರ್ವ ರೀತಿಯ ದಾಂಪತ್ಯ ಸಿದ್ಧಿ, ವ್ಯವಹಾರದಲ್ಲಿ ಸಿದ್ಧಿಯಾಗುವ ರೀತಿಯಲ್ಲಿ, ಹಣಕಾಸಿನ ಸಮಸ್ಯೆ ಸಿದ್ಧಿಯಾಗುವ ರೀತಿಯಲ್ಲಿ, ಎಲ್ಲ ರೀತಿಯ ಸಮಸ್ಯೆಯಿಂದ ಹೊರಡೆ ಬಾಗುವ ಒಂದು ದಿಗ್ಬಂಧನ ಸಿದ್ಧಿಯನ್ನು ಒಂದು ಪೂಜೆಯನ್ನು ಮಾಡಿಸ್ಬೇಕಾಗತ್ತೆ. ಈ ಪೂಜೆಯನ್ನು ಮಾಡಿಸಿ ಹಾಕಿದಾದರೆ ಈ ಸಮಸ್ಯೆಗೆ ಸರ್ವ ರೀತಿಯ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡುಕೊಳ್ತೀರ. ಇಂಥದ್ದು ಸಮಸ್ಯೆ ಅನುಭವಿಸ್ತಾ ಇದ್ದಿದ್ದರೆ ನಮ್ಮನ್ನು ಭೇಟಿಯಾಗಿ ಅಥವಾ ಕರೆ ಮಾಡಿ ಅದಕ್ಕೆ ನೀವು ಪರಿಹಾರವನ್ನು ತಿಳಿಸ್ತೇವೆ. ನಾವು ಹೇಳಿದ ಪ್ರಕಾರ ನೀವು ಮಾಡಿದ್ದೇ ಆದರೆ 100ಕ್ಕೆ 100ರಷ್ಟು ಈ ಸಮಸ್ಯೆಯಿಂದ ಹೊರಡೆ ಬರ್ತೀರಾ. ಧನ್ಯವಾದಗಳು. Thank you.